ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ಪಿರಿಟ್ ಬಾಂಬರ್ ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ವಿಮಾನಗಳಲ್ಲಿ ಒಂದು. ಈ ಯುದ್ಧ ವಿಮಾನವನ್ನ ಯಾವ ಮಿಸೈಲ್ನಿಂದಲೂ ಅಷ್ಟು ಸುಲಭವಾಗಿ ಧ್ವಂಸ ಮಾಡೋದಕ್ಕೆ ಆಗೋದಿಲ್ಲ. ಈ ಯುದ್ಧ ವಿಮಾನ ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದ್ದರೂ ಕೂಡ ಶತ್ರುಗಳ ರಾಡಾರ್ಗೆ ಇದು ಕೇವಲ ಒಂದು ಜೇನು ಹುಳದಷ್ಟು ಮಾತ್ರ ಕಾಣಿಸುತ್ತದೆ. ಅದು ಎಂಥವುದೇ ಜಟಿಲ ರಾಡರ್ ಇದರ ಮುಂದೆ ಬಂದರೂ ಈ B-2 ಸ್ಪಿರಿಟ್ ಬಾಂಬರ್ ಅದನ್ನ ತಪ್ಪಿಸುವಂತಹ ಸಾಮರ್ಥ್ಯ ಹೊಂದಿದೆ. ಸಾವಿರಾರು ಕೋಟಿ ಡಾಲರ್ ಖರ್ಚು ಮಾಡಿ ನಿರ್ಮಿಸಿದ ಈ ವಿಮಾನವು ಈವರೆಗೆ ನಿರ್ಮಿತವಾದ ಅತ್ಯಂತ ದುಬಾರಿ ಯುದ್ಧ ವಿಮಾನವಾಗಿದೆ. ಇತರೆ ಜೆಟ್ಗಳಂತೆ ಈ ವಿಮಾನದಲ್ಲಿ ಯಾವುದೇ ಇಂಜಿನ್ ಶಬ್ದವಿಲ್ಲ, ಹೊಗೆಯಿಲ್ಲ. ತನ್ನ ಶಾಂತವಾದ ಹಾರಾಟದ ಮೂಲಕ ಉಷ್ಣ ಅನುಸರಣ ಮಿಸೈಲ್ಗಳು ಹಾಗೂ ಇನ್ಫ್ರಾರೆಡ್ ಮಾರ್ಗದರ್ಶಿತ ಮಿಸೈಲ್ಗಳನ್ನ ತಪ್ಪಿಸಬಲ್ಲದು. ಶತ್ರುಗಳನ್ನ ಸುಲಭವಾಗಿ ಮೋಸಗೊಳಿಸುವ ಶಕ್ತಿ ಈ ಯುದ್ಧ ವಿಮಾನದ್ದಾಗಿದೆ. ಅಷ್ಟೇ ಅಲ್ಲ, ಇದು ಬಯಸಿದ್ರೆ ಇಡೀ ಜಗತ್ತಿನ ನಕ್ಷೆಯನ್ನೇ ಬದಲಾಯಿಸಬಲ್ಲದು. ಅಂತಹ ಅಸಾಧಾರಣ ಸಾಮರ್ಥ್ಯವಿರುವ ವಿಮಾನವಿದು. ಆದರೆ ಇಲ್ಲಿ ಮುಖ್ಯವಾಗಿ ಕಾಡುವ ಪ್ರಶ್ನೆ ಏನೆಂದರೆ, ಸುಮಾರು 52 ಮೀಟರ್ ಅಗಲದಷ್ಟು ದೊಡ್ಡದಾಗಿರುವ ಈ ವಿಮಾನವು ಶತ್ರು ರಾಷ್ಟ್ರಗಳ ರಾಡರ್ಗಳಿಗೆ ಯಾಕೆ ಕಾಣಿಸೋದಿಲ್ಲ? ಅಂತಹ ಯಾವ ವೈಜ್ಞಾನಿಕ ತಂತ್ರಜ್ಞಾನ ಇದರಲ್ಲಿ ಅಡಕವಾಗಿದೆ? ಈ ವಿಮಾನದ ಸೃಷ್ಟಿಕರ್ತ ಅಮೆರಿಕ ಕಳೆದ 37 ವರ್ಷಗಳಿಂದ ಜಗತ್ತಿನಿಂದ ಇದನ್ನ ಯಾಕಾಗಿ ರಹಸ್ಯವಾಗಿಟ್ಕೊಂಡಿದೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಸ್ನೇಹಿತರೆ, B-2 ಸ್ಪಿರಿಟ್ ಬಾಂಬರ್ ಈ ಯುದ್ಧ ವಿಮಾನ ನಿರ್ಮಿಸಲು ಅಮೆರಿಕ ಮುಂದಾಗಿದ್ದಕ್ಕೆ ಒಂದು ಘಟನೆ ಕಾರಣವಾಗುತ್ತೆ. ಅದು ಈ ಒಂದು ಘಟನೆಯಿಂದ ಅಮೆರಿಕವು ಇಡೀ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಯಿತು. ಹೌದು, ಅದು 1960ರ ಮೇ 1ನೇ ತಾರೀಕು ಪಾಕಿಸ್ತಾನದ ಪೇಶಾವರ್ ಏರ್ಬೇಸ್ನಿಂದ ಅಮೆರಿಕ ತನ್ನ ಲಾಕ್ಹೀಡ್ U-2 ವಿಮಾನವನ್ನ ಗೌಪ್ಯವಾಗಿ ಕಾರ್ಯಾಚರಣೆಯ ಭಾಗವಾಗಿ ಟೇಕ್ ಆಫ್ ಮಾಡಿತು. ಸೋವಿಯತ್ ಸೈನಿಕ ಸಾಮರ್ಥ್ಯಗಳ ಕುರಿತು ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸುವ ಉದ್ದೇಶ ಹೊಂದಿದ್ದ ಓವರ್ ಫ್ಲೈಟ್ಗಳ ಸರಣಿಯ ಭಾಗವಾಗಿ ಈ ಹಾರಾಟವನ್ನ ಕೈಗೊಳ್ಳಲಾಗಿತ್ತು. ಅಂದು ಶೀತಯುದ್ಧವು ಗಂಭೀರವಾಗಿದ್ದ ಕಾಲ. ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ ಎಂಬ ಎರಡು ಘಟಾನುಘಟಿ ರಾಷ್ಟ್ರಗಳು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನ ಸಾಬೀತುಪಡಿಸಲು ಪರಸ್ಪರ ಸ್ಪರ್ಧೆಗೆ ಇಳಿದಿದ್ದರು. ಇತ್ತ ಕೆಲವೊಂದು ಬಾರಿ ಡ್ರ್ಯಾಗನ್ ಲೇಡಿ ಅನ್ನುವ ಅಡ್ಡ ಹೆಸರಿನಿಂದ ಕರೆಯಲಾಗುತ್ತಿದ್ದ ಲಾಕ್ಹೀಡ್ U-2 ಗೂಢಚಾರ ವಿಮಾನದ ಬಗ್ಗೆ ಅಮೆರಿಕ ಅತಿರೇಕವಾದ ಜಂಬವನ್ನ ಪಡುತ್ತಿತ್ತು. ಕಾರಣ, ವಿಮಾನವು 80,000 ಅಡಿ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿತ್ತು. ಇದು ಅಮೆರಿಕನ್ನರ ಜಾಣ್ಮೆ ಹಾಗೂ ತಾಂತ್ರಿಕ ಪರಾಕ್ರಮದ ಸಂಕೇತವಾಗಿತ್ತು. ಇದು ಅತ್ಯಂತ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಹೊಂದಿದ್ದ ಕಾರಣ ಇದರ ಸಮಾನವಾಗಿ ಬೇರೆ ಯಾವುದೇ ಕ್ಷಿಪಣಿಯೂ ಹಾರಲು ಸಾಧ್ಯವಿರಲಿಲ್ಲ. ಹಾಗಾಗಿ ಈ ಯುದ್ಧ ವಿಮಾನಕ್ಕೆ ಯಾವುದೇ ಅಪಾಯವಿಲ್ಲ ಎಂಬ ನಂಬಿಕೆ ಅಮೆರಿಕದ್ದಾಗಿತ್ತು. ಆದರೆ ಈ ವಿಮಾನವು ಸೋವಿಯತ್ನ ಗಡಿಯೊಳಗೆ ಪ್ರವೇಶಿಸಿದ ಕ್ಷಣದಲ್ಲೇ ಅಲ್ಲಿನ ರಾಡಾರ್ಗಳು ಇದನ್ನ ಪತ್ತೆ ಹಚ್ಚುತ್ತವೆ. ಆ ಕೂಡಲೇ ಸೋವಿಯತ್ ಯೂನಿಯನ್ ಹಲವಾರು ಯುದ್ಧ ವಿಮಾನಗಳ ಮೂಲಕ ಲಾಕ್ಹೀಡ್ U-2 ಅನ್ನ ತಡೆಗಟ್ಟಲು ನಿರಂತರವಾಗಿ ಪ್ರಯತ್ನಿಸಿದ್ದವು. ಸ್ನೇಹಿತರೆ, ಅಮೆರಿಕದ U-2 ವಿಮಾನವನ್ನ ತಡೆಯಲು ಸೋವಿಯತ್ ಹಲವು ಕ್ಷಿಪಣಿಗಳನ್ನ ಉಡಾಯಿಸಿದ್ರು. ಅವುಗಳಿಗೆ 80,000 ಅಡಿ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಇರಲಿಲ್ಲ. ಕೊನೆಗೆ ಸೋವಿಯತ್ ಯೂನಿಯನ್ S-75 ಡ್ವೀನಾ ಕ್ಷಿಪಣಿಯು ಅಮೆರಿಕದ ಲಾಕ್ಹೀಡ್ U-2 ಗೂಢಚಾರ ವಿಮಾನವನ್ನ ಹೊಡೆದುರುಳಿಸುತ್ತೆ. ಈ ಕ್ಷಿಪಣಿಯ ಬಗ್ಗೆ ಅಮೆರಿಕಾಗೆ ತಿಳಿದಿದ್ರೂ ಕೂಡ ಅದು ಸುಮ್ಮನಾಗಿತ್ತು. ಕಾರಣ, ಅಮೆರಿಕದ ಅದೇ ಅತಿರೇಕವಾದ ಜಂಬ. ತನ್ನ ಲಾಕ್ಹೀಡ್ U-2 ಮೇಲೆ ಇದ್ದ ಪೊಳ್ಳು ನಂಬಿಕೆ. ಸೋವಿಯತ್ ಯೂನಿಯನ್ನ S-75 ಕ್ಷಿಪಣಿಯು 80,000 ಅಡಿ ಎತ್ತರದಲ್ಲಿ ಹಾರ್ತಾ ಇದ್ದ U-2 ಲಾಕ್ಹೀಡ್ ಗುಪ್ತಚರ ವಿಮಾನವನ್ನ ಬಹಳ ನಾಜೂಕಾಗಿ ಪತನಗೊಳಿಸಿತು. ಪತನಗೊಂಡ ಈ ವಿಮಾನವು ರಷ್ಯಾದ ಯಕಟೆರಿನ್ಬರ್ಗ್ ಎಂಬ ನಗರದ ಮೇಲೆ ಬಿದ್ದಿತು. ಇದರಲ್ಲಿದ್ದ ಪೈಲಟ್ ಹರಸಾಹಸ ಪಟ್ಟು ವಿಮಾನದಿಂದ ಹೊರಬಂದು ಜೀವ ಉಳಿಸಿಕೊಂಡಿದ್ದನು. ಇಷ್ಟೆಲ್ಲ ಆದರೂ ಕೂಡ ಅಮೆರಿಕ ಹೇಳಿದ್ದು ಈ ವಿಮಾನವು ನಾಸಾ ಸಂಸ್ಥೆಯ ಹವಾಮಾನ ಅಧ್ಯಯನ ವಿಮಾನವೆಂದು. ಆದರೆ ಸೋವಿಯತ್ ಯೂನಿಯನ್ ಲಾಕ್ಹೀಡ್ U-2 ವಿಮಾನದಿಂದ ಹೊರಬಂದು ಜೀವ ಉಳಿಸಿಕೊಂಡಿದ್ದ ಪೈಲಟ್ನನ್ನ ಬಂಧಿಸಿದ್ದನ್ನ ಹಾಗೂ ಆ ಯುದ್ಧ ವಿಮಾನದಲ್ಲಿದ್ದ ಸರ್ವರ್ ಉಪಕರಣಗಳನ್ನ ಜಗತ್ತಿನ ಮುಂದಿಟ್ಟಾಗ ಇಡೀ ವಿಶ್ವ ಮಟ್ಟದಲ್ಲಿಯೇ ಅಮೆರಿಕದ ಬಣ್ಣ ಬಯಲಾಗುತ್ತೆ. ಆ ಸಂದರ್ಭದಲ್ಲಿ ಅಮೆರಿಕಾಗೆ ಇದಕ್ಕಿಂತ ದೊಡ್ಡ ಅವಮಾನ ಬೇರೇನಿಲ್ಲ. ಸ್ನೇಹಿತರೆ, ಈ ಒಂದು ಘಟನೆ ಎರಡೂ ರಾಷ್ಟ್ರಗಳಿಗೆ ಬಹುದೊಡ್ಡ ಪಾಠವನ್ನೇ ಕಲಿಸಿತು. ಯಾಕಂದ್ರೆ ಈ ಘಟನೆಯ ಬಳಿಕ ರಷ್ಯಾ, ಅಂದ್ರೆ ಆಗಿನ ಕಾಲದ ಸೋವಿಯತ್ ಯೂನಿಯನ್, ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುವತ್ತ ಕ್ರಮಬದ್ಧವಾಗಿ ಹೆಜ್ಜೆ ಇಟ್ಟಿತು. ಇದಕ್ಕೆ ಪ್ರತಿಯಾಗಿ ಅಮೆರಿಕವು ತನ್ನ ತಂತ್ರಜ್ಞಾನ ಅಭಿವೃದ್ಧಿಯತ್ತ ಮತ್ತಷ್ಟು ಗಂಭೀರವಾಗಿ ಗಮನ ಹರಿಸಲು ಪ್ರಾರಂಭಿಸಿತು.
ವಿಶೇಷವಾಗಿ ಶತ್ರು ರಾಷ್ಟ್ರಗಳ ರಾಡಾರ್ಗಳಿಗೆ ಪತ್ತೆಯಾಗದ ಯುದ್ಧ ವಿಮಾನವನ್ನ ರೂಪಿಸುವ ಕಾರ್ಯದಲ್ಲಿ ತೊಡಗಿತು. ಆ ಕಾಲದಲ್ಲಿ ಅಮೆರಿಕದ ಬಳಿ B-52 ಬಾಂಬರ್ಗಳು ಇದ್ದರೂ ಈ ಘಟನೆ ನಂತರ ಒಂದು ಕಠಿಣ ಸತ್ಯವು ಸ್ಪಷ್ಟವಾಯಿತು. ರಷ್ಯಾದ ಗಡಿಯೊಳಕ್ಕೆ ಯುದ್ಧ ವಿಮಾನ ಪ್ರವೇಶಿಸುವ ಮೊದಲೇ ಅದನ್ನ ಶತ್ರು ಕ್ಷಿಪಣಿಯಿಂದ ಸುಲಭವಾಗಿ ಪತನಗೊಳಿಸಲಾಗುತ್ತಿತ್ತು. ಅಂದ್ರೆ ಅಮೆರಿಕ ತನ್ನ ಅಣ್ವಸ್ತ್ರಗಳನ್ನ ರಷ್ಯಾ ವಿರುದ್ಧ ಬಳಸಲು ನಿರ್ಧರಿಸಿದ್ರು ಅವುಗಳನ್ನ ನಿಶ್ಚಿತ ಗುರಿಯವರೆಗೂ ಯಶಸ್ವಿಯಾಗಿ ತಲುಪಿಸುವ ಸಾಧ್ಯತೆ ಇರಲಿಲ್ಲ. ಬಳಿಕ 1976ರ ವೇಳೆಗೆ USSR ಭೂಮಿಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಿತು. ಅವು 100 ಕಿಲೋಮೀಟರ್ ದೂರದಲ್ಲಿರುವ ವಿಮಾನಗಳನ್ನ ನಾಶಪಡಿಸುವ ಸಾಮರ್ಥ್ಯವನ್ನ ಹೊಂದಿದ್ದವು. ಈ ತಂತ್ರಜ್ಞಾನಗಳಲ್ಲಿ S-300 ವ್ಯವಸ್ಥೆಯು ಪ್ರಮುಖವಾಗಿತ್ತು. 70ರ ದಶಕದಲ್ಲಿ USSRನ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನ ಗಮನಿಸಿದ ಅಮೆರಿಕನ್ ಏರ್ಫೋರ್ಸ್ನ ಜನರಲ್ ಒಬ್ಬ ಸೋವಿಯತ್ ಯೂನಿಯನ್ಗೆ ನಮ್ಮ B-52 ಬಾಂಬರ್ಗಳನ್ನ ಕಳಿಸೋದು ಜೇನು ನೊಣದ ಗೂಡಿಗೆ ಕಲ್ಲು ಎಸೆದಂತೆ ಅಂತ ಹೇಳಿದ್ದ. ಸ್ನೇಹಿತರೆ, ಈ ಆತಂಕಕಾರಿ ಬೆಳವಣಿಗೆಯ ಮಧ್ಯೆ 1978ರಲ್ಲಿ ಅಮೆರಿಕ ತನ್ನ ಹೊಸ ತಂತ್ರಜ್ಞಾನ ಅಭಿವೃದ್ಧಿಯತ್ತ ಹೆಜ್ಜೆ ಇಡುವ ಸಲುವಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಾಂಬರ್ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡುತ್ತೆ. ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಮುಖ್ಯವಾಗಿ ಬಾಂಬರ್ ವಿಮಾನವನ್ನ ನಿರ್ಮಿಸೋದು. ಅದರಲ್ಲೂ ಈ ಬಾಂಬರ್ ವಿಮಾನಗಳು ಸೋವಿಯತ್ ಯೂನಿಯನ್ನ ಗಡಿಯೊಳಗೆ ನುಗ್ಗಿ ಅಲ್ಲಿನ ರಾಡಾರ್ಗಳಿಗೆ ಪತ್ತೆಯಾಗದೆ ನಿಗದಿಪಡಿಸಿದ ಸ್ಥಳಗಳಿಗೆ ಬಾಂಬರ್ಗಳನ್ನ ಗುರಿಯಾಗಿಸಿ ಬಳಿಕ ಸುರಕ್ಷಿತವಾಗಿ ಹಿಂದಿರುಗುವುದು. ಅಮೆರಿಕ ತಾನು ಅಂದುಕೊಂಡಂತೆ B-2 ಬಾಂಬರ್ ಅನ್ನ ತಯಾರಿಸಿತು. ಇದರ ಮೊದಲ ಹಾರಾಟವು 1989ರಲ್ಲಿ ನಡೆಯಿತು. ಆದರೆ ಜಗತ್ತಿನ ಮುಂದೆ ಅಧಿಕೃತವಾಗಿ 1997ರಲ್ಲಿ ಇದನ್ನ ಪರಿಚಯಿಸಲಾಗುತ್ತೆ. B-2 ಬಾಂಬರ್ ಎಂಬ ಯುದ್ಧ ವಿಮಾನದ ಪ್ರಮುಖ ವೈಶಿಷ್ಟ್ಯತೆ ಏನಂದ್ರೆ ಇದು ಶತ್ರು ರಾಷ್ಟ್ರದ ರಾಡಾರ್ಗಳಿಗೆ ಪತ್ತೆಯಾಗದೆ ಯಾರಿಗೂ ಕಾಣದಂತೆ ಅಪರಿಚಿತವಾಗಿ ಹಾರಲು ಸಾಧ್ಯವಾಗುವ ತಂತ್ರಜ್ಞಾನವನ್ನ ಹೊಂದಿದೆ. ಈ ವಿಮಾನದ ಪ್ರತಿಯೊಂದು ಮೇಲ್ಮೈ ಕೂಡ ವಿಶೇಷ ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ರಾಡಾರ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಿರಣಗಳು B-2 ಬಾಂಬರ್ನ ಮೇಲ್ಮೈಗೆ ತಾಗಿದಾಗ ಅವು ರಿಫ್ಲೆಕ್ಟೆಡ್ ಆಗಿ ಹಿಂದಿರುಗುವುದರ ಬದಲಿಗೆ ನಾನಾ ದಿಕ್ಕಿನಲ್ಲಿ ಹರಡಿಕೊಳ್ಳುತ್ತದೆ. ಅದರ ಪರಿಣಾಮವಾಗಿ ಆ ಸಿಗ್ನಲ್ಗಳು ಶತ್ರು ರಾಷ್ಟ್ರದ ರಾಡಾರ್ಗೆ ತಲುಪುವುದಿಲ್ಲ. ಇದರಿಂದ B-2 ಬಾಂಬರ್ ಬೇರೆ ರಾಡಾರ್ಗೆ ಅದೃಶ್ಯವಾಗಿರುವಂತೆ ಕಾರ್ಯನಿರ್ವಹಿಸುತ್ತೆ. ಯುದ್ಧ ವಿಮಾನಗಳಲ್ಲಿ ಕಂಡುಬರುವ ಫ್ಯೂಸ್ಲೇಜ್ ಹಾಗೂ ಟೇಲ್ ಸರ್ಫೇಸ್ ಭಾಗಗಳು ಇಲ್ಲ. ಬದಲಾಗಿ ಸಂಪೂರ್ಣವಾಗಿ ಫ್ಲೈಯಿಂಗ್ ವಿಂಗ್ ವಿನ್ಯಾಸದಲ್ಲಿ ತಯಾರಿಸಲಾಗಿದೆ. ಸಾಮಾನ್ಯ ಯುದ್ಧ ವಿಮಾನಗಳಲ್ಲಿ ಬಾಲದ ಭಾಗ ಇರುತ್ತದೆ. ಅದು ಗಾತ್ರದಲ್ಲಿ ದೊಡ್ಡದಾಗಿರುವ ಕಾರಣದಿಂದಾಗಿ ಬೇರೆ ರಾಡಾರ್ಗಳಿಗೆ ಸುಲಭವಾಗಿ ಅದು ಡಿಟೆಕ್ಟ್ ಆಗುತ್ತೆ. ರಕ್ಷಣಾತ್ಮಕ ವ್ಯವಸ್ಥೆಗಳಲ್ಲಿ ರಾಡಾರ್ಗಳು ಪರಸ್ಪರ ಸಂಪರ್ಕ ಹೊಂದಿದ್ದು ಆಕಾಶದ ಎಲ್ಲಾ ದಿಕ್ಕುಗಳಿಗೆ ಸಿಗ್ನಲ್ಗಳನ್ನು ಕಳಿಸುತ್ತವೆ. ಈ ಸಿಗ್ನಲ್ಗಳು ವಿಮಾನದ ಮೇಲ್ಮೈಗೆ ತಾಗಿದಾಗ ಅವು ಹಿಂತಿರುಗಿ ಮತ್ತೆ ರಾಡಾರ್ಗೆ ಹೋಗುತ್ತವೆ. ಆಗ ವಿಮಾನ ಎಲ್ಲಿ ಇದೆ ಅನ್ನೋದು ತಕ್ಷಣ ಪತ್ತೆಯಾಗುತ್ತೆ. ಸ್ನೇಹಿತರೆ, B-2 ಬಾಂಬರ್ ಯುದ್ಧ ವಿಮಾನವನ್ನ ಒಂದು ಬದಿಯಿಂದ ನೋಡಿದಾಗ ಅದು ಬೇರೆ ರಾಡಾರ್ಗಳಿಗೆ ಒಂದು ಕನ್ನಡಿಯಂತೆ ಗೋಚರಿಸುತ್ತದೆ. ಇದಕ್ಕೆ ಕಾರಣ ಅಮೆರಿಕದ ತಂತ್ರಜ್ಞಾನ. ಹೌದು, B-2 ಬಾಂಬರ್ನ ವಿನ್ಯಾಸ ಜಿಗ್ಜಾಗ್ ರೂಪದಲ್ಲಿರುವ ಕಾರಣಗಳಿಂದ ಬೇರೆ ರಾಡಾರ್ಗಳಿಂದ ಬರುವ ಸಿಗ್ನಲ್ಗಳನ್ನ ಬೇರೆ ದಿಕ್ಕಿಗೆ ತಿರುಗಿಸುತ್ತದೆ. ಇದು ಈ ವಿಮಾನದ ಪತ್ತೆಗೆ ಅವಕಾಶ ನೀಡೋದಿಲ್ಲ. B-2 ಬಾಂಬರ್ ಯಶಸ್ವಿಯಾಗಿರೋದಕ್ಕೆ ಕಾರಣ ಕೇವಲ ಅದರ ವಿನ್ಯಾಸವಲ್ಲ. ಈ ವಿಮಾನದ ಮೇಲ್ಮೈ ರಾಡಾರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ನಿಂದ ಆಗಿದ್ದು ಶತ್ರು ದೇಶಗಳ ರಾಡಾರ್ಗಳಿಂದ ಬರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು ಸಂಪೂರ್ಣವಾಗಿ ಇದು ನಿಯಂತ್ರಿಸುತ್ತದೆ. ಈ ತಂತ್ರಜ್ಞಾನವನ್ನ ಅಮೆರಿಕವು ಅತ್ಯಂತ ರಹಸ್ಯವಾಗಿ ಅಭಿವೃದ್ಧಿಪಡಿಸಿದ್ದು ಇದರ ತಾಂತ್ರಿಕ ವಿವರಗಳು ಇನ್ನೂ ಕೂಡ ರಹಸ್ಯವಾಗಿಯೇ ಉಳಿದಿದೆ. ಇನ್ನು B-2 ಬಾಂಬರ್ ರಾಡಾರ್ ಕ್ರಾಸ್ ಸೆಕ್ಷನ್ನ ಪ್ರತಿಫಲನ ಶಕ್ತಿ ಕೇವಲ 0.0001 ಚದರ ಮೀಟರ್ ಆಗಿದೆ. ಇದು ಅತ್ಯಂತ ಸಣ್ಣ ಮೌಲ್ಯದ್ದಾಗಿದ್ದ ಕಾರಣದಿಂದಾಗಿ ಅತ್ಯಾಧುನಿಕ ಹಾಗೂ ಬಲಿಷ್ಠ ರಾಡಾರ್ ವ್ಯವಸ್ಥೆಗಳಿಗೂ ಈ ವಿಮಾನವನ್ನ ಪತ್ತೆ ಹಚ್ಚುವುದು ಬಹಳ ಕಷ್ಟ ಸಾಧ್ಯ. ತಾತ್ವಿಕವಾಗಿ ಹೇಳೋದಾದರೆ ಇದನ್ನ ಪತ್ತೆ ಹಚ್ಚಲು ಆಕಾಶದಲ್ಲಿ ಒಂದು ಚಿಕ್ಕ ಜೇನುನೊಣದ ಹಾರಾಟವನ್ನ ಗುರುತಿಸುವುದಷ್ಟು ಕಠಿಣವಾಗಿದೆ. B-52 ಬಾಂಬರ್ ರಾಡಾರ್ನಲ್ಲಿ ಸುಮಾರು 2 ಬೆಡ್ರೂಮ್ ಫ್ಲಾಟ್ನಷ್ಟು ದೊಡ್ಡದಾಗಿ ಕಂಡ್ರೆ F-15 ಯುದ್ಧ ವಿಮಾನವು ಒಂದು ಸಣ್ಣ ಕೊಠಡಿಯಷ್ಟು, JF-17 ಸುಮಾರು ಒಂದು ಸಿಂಗಲ್ ಬೆಡ್ನಷ್ಟು, ರಾಫೇಲ್ ಒಂದು ದೊಡ್ಡ ದಿಂಬಿನಂತೆ ಕಾಣಿಸುತ್ತೆ. ಆದರೆ B-2 ಬಾಂಬರ್ ಇವೆಲ್ಲದಕ್ಕಿಂತ 10 ಪಟ್ಟು ದೊಡ್ಡದಾಗಿದ್ದು ರಾಡಾರ್ನಲ್ಲಿ ಕೇವಲ ಒಂದು ನೊಣದಂತೆ ಗೋಚರಿಸುತ್ತದೆ. ಈ ತಂತ್ರಜ್ಞಾನವನ್ನ ಸ್ಟೆಲ್ತ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತೆ. ವಿಮಾನ ಸುರಕ್ಷತೆ ಹಾಗೂ ಸ್ಟೆಲ್ತ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದು ಒಂದು ಪ್ರಮುಖ ಮೈಲುಗಲ್ಲಾಗಿದ್ದು ಭವಿಷ್ಯದಲ್ಲಿ ಅಭಿವೃದ್ಧಿಯಾಗುವ ಎಲ್ಲ ಫ್ಲೈಯಿಂಗ್ ಯುದ್ಧ ವಿಮಾನಗಳ ತಂತ್ರಜ್ಞಾನಕ್ಕೆ ಇದು ಒಂದು ಮುಖ್ಯವಾದ ಮಾರ್ಗದರ್ಶನವಾಗಿದೆ. ಅಲ್ಲದೆ ಈ ತಂತ್ರಜ್ಞಾನಕ್ಕೆ ಆಧಾರ
ಆಧಾರ ಶಿಲೆಯಾಗಿದ್ದು B2 ಸ್ಪಿರಿಟ್ ಬಾಂಬರ್ ವಿನ್ಯಾಸವಾಗಿದೆ. B2 ಯಂತ್ರವು ಕೇವಲ ರಾಡಾರ್ ಪತ್ತೆ ವ್ಯವಸ್ಥೆಗಳಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನಷ್ಟೇ ಅಲ್ಲದೆ ಇತರೆ ತಂತ್ರಜ್ಞಾನದ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಲೋ ಹೀಟ್ ಸಿಗ್ನೇಚರ್, ಇನ್ಫ್ರಾರೆಡ್ ಹಾಗೂ ಹೀಟ್ ಸೀಕಿಂಗ್ ಕ್ಷಿಪಣಿಗಳ ದಿಕ್ಕು ತಪ್ಪಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸಾಮಾನ್ಯವಾಗಿ ಆಧುನಿಕ ಏರ್ ಡಿಫೆನ್ಸ್ ವ್ಯವಸ್ಥೆಗಳಲ್ಲಿ ಇನ್ಫ್ರಾರೆಡ್ ನಿಗಾ ಘಟಕಗಳು ವಿಮಾನದ ಜೆಟ್ ಇಂಜಿನ್ಗಳಿಂದ ಹೊರಹೊಮ್ಮುವ ತೀವ್ರ ಉಷ್ಣತೆಗಳನ್ನು ಗುರುತಿಸುತ್ತದೆ. ಇಲ್ಲಿ ಉತ್ಪನ್ನವಾಗುವ ಹೀಟ್ ಸಿಗ್ನೇಚರ್ ಆಧರಿಸಿ ಕ್ಷಿಪಣಿಗಳು ತನ್ನ ಗುರಿಯನ್ನ ಪತ್ತೆ ಹಚ್ಚಿ ನಿಖರವಾಗಿ ತಲುಪುತ್ತವೆ. B2 ಬಾಂಬರ್ನ ವಿನ್ಯಾಸದಲ್ಲಿ ಜೆಟ್ ಇಂಜಿನ್ಗಳನ್ನು ಹೊರಗಿನ ತಾಪ ಕಡಿಮೆಯಾಗುವಂತೆ ದೇಹದೊಳಗೆ ಅಡಗಿಸುವ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಇದರಿಂದ ಇಂಜಿನ್ ದಹನದಿಂದ ಉಂಟಾಗುವ ಬಿಸಿಗಾಳಿ ನೇರವಾಗಿ ಹೊರಗೆ ಹರಿಯದಂತೆ ತಡೆಯಲಾಗುತ್ತೆ ಹಾಗೂ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಾಗದಷ್ಟು ಮಟ್ಟಿಗೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಲಾಗಿದೆ. ಈ ರೀತಿಯ ವಿನ್ಯಾಸವು ಹೀಟ್ ಸಿಗ್ನೇಚರ್ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಿ ಹೀಟ್ ಸೀಕಿಂಗ್ ಕ್ಷಿಪಣಿಗಳಿಂದ ವಿಮಾನವನ್ನು ಸುರಕ್ಷಿತವಾಗಿರಿಸುತ್ತೆ. ಸ್ನೇಹಿತರೆ, ಒಂದು F-16 ಜೆಟ್ ಅನ್ನ ಇನ್ಫ್ರಾರೆಡ್ ಸರ್ವೈಲೆನ್ಸ್ ಸಿಸ್ಟಮ್ಗಳು 100 ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚಬಹುದು. ಆದರೆ B2 ಬಾಂಬರ್ ಮಾತ್ರ 10 ಕಿಲೋಮೀಟರ್ ದೂರದವರೆಗೆ ಬಂದಾಗಷ್ಟೇ ಪತ್ತೆಯಾಗುವ ಸಾಧ್ಯತೆ ಇರುತ್ತೆ. ಆದರೆ B2 ಬಾಂಬರ್ ಇಷ್ಟು ಕಡಿಮೆ ಎತ್ತರದಲ್ಲಿ ಎಂದಿಗೂ ಹಾರೋದಿಲ್ಲ. ಯಾಕಂದ್ರೆ ಇದನ್ನ ಇನ್ಫ್ರಾರೆಡ್ ರಾಡರ್ಗಳಿಗೂ ಪತ್ತೆಯಾಗದಷ್ಟು ಎತ್ತರದ ಹಾರಾಟಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಗಮನಾರ್ಹ ವಿಷಯವೇನೆಂದರೆ B2 ಬಾಂಬರ್ ಸುಮಾರು 15,000 ಮೀಟರ್ ಎತ್ತರದಲ್ಲಿ ಹಾರಬಲ್ಲ ಸಾಮರ್ಥ್ಯ ಹೊಂದಿದೆ. ಇದರ ಜೊತೆಗೆ B2 ಬಾಂಬರ್ ಕೇವಲ 500 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿಯೂ ಹಾರಬಲ್ಲದು. ಇಂತಹ ಹಾರಾಟ ಇನ್ಫ್ರಾರೆಡ್ ರಾಡರ್ಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಅತ್ಯಂತ ಎತ್ತರದಲ್ಲಿ ವಾತಾವರಣದ ದಟ್ಟತೆ ಕಡಿಮೆ ಇರುತ್ತೆ. ಇದರಿಂದ ವಿಮಾನಕ್ಕೆ ಎದುರಾಗುವ ಗಾಳಿ ಪ್ರತಿರೋಧ ಕಡಿಮೆಯಾಗುತ್ತೆ. ಇದರ ಪರಿಣಾಮವಾಗಿ ಇಂಧನ ಉಳಿತಾಯವಾಗುತ್ತದೆ ಹಾಗೂ ವಿಮಾನ ಹೆಚ್ಚು ದೂರ ಹಾರಬಲ್ಲದು. ಫುಲ್ ಟ್ಯಾಂಕ್ ಇಂಧನದಿಂದ B2 ಬಾಂಬರ್ ಸುಮಾರು 11,000 ಕಿಲೋಮೀಟರ್ ದೂರದವರೆಗೆ ಹಾರಬಲ್ಲದು. ಒಂದೆಡೆ ಈ ಯುದ್ಧ ವಿಮಾನ ರಾಡರ್ಗಳಿಗೆ ಪತ್ತೆಯಾಗದೇ ಇರಲು ಇದರ ಸ್ಟೆಲ್ತ್ ತಂತ್ರಜ್ಞಾನ ಮುಖ್ಯ ಕಾರಣವಾದರೆ, ಮತ್ತೊಂದೆಡೆ B2 ಬಾಂಬರ್ ಅನ್ನ ವಿಶ್ವದ ಅತ್ಯುತ್ತಮ ಸ್ಟೆಲ್ತ್ ಯುದ್ಧ ವಿಮಾನವೆಂದು ಪರಿಗಣಿಸಲು ಇನ್ನೊಂದು ಕಾರಣ ಇದರ ECM ಅಂದರೆ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ತಂತ್ರಜ್ಞಾನ. B2 ಯುದ್ಧ ವಿಮಾನವು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ ತಂತ್ರಜ್ಞಾನಗಳಿಂದ ಕೂಡಿದೆ. ಈ ವ್ಯವಸ್ಥೆಗಳು ಶತ್ರು ರಾಡರ್ಗಳಿಂದ ಬರುವ ಸಿಗ್ನಲ್ ಫ್ರೀಕ್ವೆನ್ಸಿಯನ್ನ ಮೊದಲು ಗುರುತಿಸುತ್ತೆ. ನಂತರ ಅದೇ ಫ್ರೀಕ್ವೆನ್ಸಿಯಲ್ಲಿ ತಪ್ಪು ಮಾಹಿತಿ ನೀಡುವ ಸಂದೇಶಗಳನ್ನು ಕಳಿಸುತ್ತೆ. ಇದರ ಪರಿಣಾಮವಾಗಿ ರಾಡರ್ ಸ್ಕ್ರೀನ್ ಮೇಲೆ B2 ಬಾಂಬರ್ 20 ಕಡೆಗಳಲ್ಲಿ ಇದ್ದಂತೆ ಕಾಣಿಸುತ್ತೆ. ಆದರೆ ಅದು ನಿಜವಾಗಿ ಕೇವಲ ಒಂದೇ ಜಾಗದಲ್ಲಿರುತ್ತೆ. ಈ ತಂತ್ರದಿಂದ ಶತ್ರು ರಾಷ್ಟ್ರದ ತಂತ್ರಜ್ಞಾನವು ಸಂಪೂರ್ಣವಾಗಿ ಗೊಂದಲವಾಗುತ್ತೆ. ಸ್ನೇಹಿತರೆ, ಇಲ್ಲಿ ECM ವ್ಯವಸ್ಥೆ ತಪ್ಪು ಸಂಕೇತಗಳನ್ನ ಕೇವಲ B2 ಬಾಂಬರ್ನನ್ನ ಪತ್ತೆ ಹಚ್ಚಿದ ರಾಡಾರ್ ವ್ಯವಸ್ಥೆಗೆ ಮಾತ್ರ ಕಳಿಸುತ್ತದೆ ಹೊರತು ಎಲ್ಲಾ ರಾಡಾರ್ ಆಪರೇಟರ್ಗಳಿಗೆ ತಪ್ಪು ಸಂಕೇತಗಳನ್ನ ಕಳಿಸೋದಿಲ್ಲ. ಒಂದ್ ವೇಳೆ ಆ ರೀತಿ ಕಳಿಸಿದ್ರೆ ತಕ್ಷಣವೇ ಇದೊಂದು ಯುದ್ಧ ಮಾಡಲು ಬಳಸಿದ ತಂತ್ರವೆಂದು ತಿಳಿಯುವ ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಬಾಂಬರ್ನ ಸ್ಟೆಲ್ತ್ ಸಾಮರ್ಥ್ಯಕ್ಕೂ ಬಹಳಷ್ಟು ಅಪಾಯವಿರುತ್ತೆ. B2 ಬಾಂಬರ್ನ ದೇಹವನ್ನ ಕಾರ್ಬನ್ ಗ್ರಾಫೈಟ್ ಕಾಂಪೋಸಿಟ್ ನಂತಹ ಅತ್ಯಾಧುನಿಕ ವಸ್ತುಗಳಿಂದ ನಿರ್ಮಿಸಲಾಗಿದೆ. ಇಲ್ಲಿ ಪ್ರತಿಯೊಂದು ಭಾಗವನ್ನು ಅತ್ಯಂತ ನಿಖರತೆಯಿಂದ ಜೋಡಿಸಲಾಗಿದ್ದು ಅವು ಪರಸ್ಪರ ಸಮರ್ಪಕವಾಗಿ ಕೆಲಸ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. B2 ಬಾಂಬರ್ ಸಾಗಿಸಬಲ್ಲ ಯುದ್ಧೋಪಕರಣ ಸಾಮರ್ಥ್ಯದ ಬಗ್ಗೆ ನೋಡೋದಾದ್ರೆ, ಈ ಬಾಂಬರ್ ಸುಮಾರು 18,000 ಕಿಲೋಗ್ರಾಂನವರೆಗೆ ಯುದ್ಧೋಪಕರಣಗಳನ್ನ ಅಂದರೆ GPS ಗೈಡೆಡ್ ಬಾಂಬ್ಗಳು ಹಾಗೂ ಪರಮಾಣು ಬಾಂಬ್ಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. B2 ಬಾಂಬರ್ ಭಾರಿ ಗಾತ್ರದ 15 ಕಾರುಗಳ ಭಾರವನ್ನ ಒಂದೇ ಬಾರಿ ಹೊತ್ಕೊಂಡು ಸಾಗುವ ಸಾಮರ್ಥ್ಯವನ್ನ ಹೊಂದಿದೆ. ಇದರ ದೇಹದ ಕೆಳಭಾಗದಲ್ಲಿರುವ ಬಾಂಬ್ ಕೋಶಗಳು ಅತ್ಯಾಧುನಿಕ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದರಿಂದಾಗಿ ವಿವಿಧ ತಂತ್ರಜ್ಞಾನದ ಬಾಂಬ್ಗಳು ಹಾಗೂ ಕ್ಷಿಪಣಿಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತೆ. ಈ ಬಾಂಬರ್ ಒಂದೇ ಸಮಯದಲ್ಲಿ 80 JDMS ಅಂದರೆ GPS ಮಾರ್ಗದರ್ಶನ ಹೊಂದಿರುವ ಬಾಂಬ್ಗಳನ್ನ ಸಾಗಿಸಬಲ್ಲದು. ಇದಲ್ಲದೆ ಇದರ ಪೇಲೋಡ್ನಲ್ಲಿ 16 B-83 ಪರಮಾಣು ಬಾಂಬ್ಗಳು ಹಾಗೂ 16 AGM-158 ಜಾಯಿಂಟ್ ಏರ್ ಟು ಸರ್ಫೇಸ್ ಸ್ಟ್ಯಾಂಡ್ ಆಫ್ ಮಿಸೈಲ್ಗಳು ಕೂಡ ಸೇರಿವೆ. JASSM ಮಾದರಿಯ ಮಿಸೈಲ್ಗಳು ಸ್ಟೆಲ್ತ್ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾಗಿದ್ದು ದೂರದ ಗುರಿಗಳನ್ನ ನಿಖರವಾಗಿ ಹೊಡೆಯುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. B2 ಬಾಂಬರ್ನ ಎಲ್ಲ ಬಾಂಬ್ಗಳು ಹಾಗೂ ಕ್ಷಿಪಣಿಗಳನ್ನ ಅದರ ಆಂತರಿಕ ಬಾಂಬ್ ಬೇ ಒಳಗೆಯೇ ಅಳವಡಿಸಲಾಗುತ್ತದೆ. ಈ ವಿನ್ಯಾಸವು ಸ್ಟೆಲ್ತ್ ತಂತ್ರಜ್ಞಾನಕ್ಕೆ ಬಹುಮುಖ್ಯವಾದ ಅಂಶವಾಗಿದೆ. ಫ್ಲೈಯಿಂಗ್ ಸಮಯದಲ್ಲಿ ಈ ಬಾಂಬ್ ಸೆಲ್ಸ್ ಬಾಗಿಲುಗಳನ್ನ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. B2 ಬಾಂಬರ್ ಏರೋಡೈನಮಿಕ್ ವಿನ್ಯಾಸದಿಂದ ಅದು ಗಾಳಿಯಲ್ಲೂ ಕೂಡ ಜೋರಾಗಿ ಚಲಿಸಬಹುದು. ಜೊತೆಗೆ ಬಾಂಬ್ಗಳು ಅಥವಾ ಶಸ್ತ್ರಾಸ್ತ್ರಗಳು
ವಿಮಾನದ ಹೊರಗೆ ಪ್ರದರ್ಶಿತವಾಗಿರದ ಕಾರಣ ಅವುಗಳಿಂದ ಉಂಟಾಗುವ ರಾಡರ್ ಪ್ರತಿಫಲನ ಬಹಳಷ್ಟು ಕಡಿಮೆಯಾಗುತ್ತದೆ. ಶತ್ರು ರಾಡರ್ಗಳಿಗೆ ಬಹುಮಟ್ಟಿಗೆ ಗೋಚರವಾಗದೆ ಉಳಿಯುವ ಸಾಮರ್ಥ್ಯವನ್ನ ಹೊಂದಿದ ಕಾರಣದಿಂದಾಗಿ B2 ಬಾಂಬರ್ ಅನ್ನ ಸ್ಟೆಲ್ತ್ ಯುದ್ಧ ವಿಮಾನವೆಂದು ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, B2 ಬಾಂಬರ್ನ ಫ್ಲೈಯಿಂಗ್ ಬಗ್ಗೆ ಹೇಳೋದಾದ್ರೆ, ಇದು ಅಮೆರಿಕದ ವಾಯುನೆಲೆಯಿಂದ ರಷ್ಯಾದವರೆಗೆ ಹಾರಿ ಮತ್ತೆ ಪುನಃ ಅಮೆರಿಕಾಗೆ ಹಿಂದಿರುಗುವಷ್ಟು ಸಾಮರ್ಥ್ಯವನ್ನ ಹೊಂದಿರುವ ಯುದ್ಧ ವಿಮಾನವಾಗಿದೆ. ಮಧ್ಯ ಗಗನದಲ್ಲೇ ಇಂಧನ ತುಂಬುವ ವ್ಯವಸ್ಥೆ ಅಳವಡಿಸಲಾಗಿರುವ ಕಾರಣ ಈ ಬಾಂಬರ್ ಜಗತ್ತಿನ ಯಾವುದೇ ಪ್ರಾಂತ್ಯದ ಮೇಲೆ ದಾಳಿ ನಡೆಸಬಲ್ಲದು. B2 ಬಾಂಬರ್ ತನ್ನ ಈ ಅಸಾಧಾರಣ ದೂರ ಪ್ರಯಾಣ ಸಾಮರ್ಥ್ಯವನ್ನ ಪ್ರಾಯೋಗಿಕವಾಗಿ ಮೊದಲ ಬಾರಿಗೆ 2001ರ ಅಫ್ಘಾನಿಸ್ತಾನ ಯುದ್ಧದ ವೇಳೆ ಪ್ರದರ್ಶನ ಮಾಡಿತು. ಅಮೆರಿಕದ ಮಿಸ್ಸೋರಿ ರಾಜ್ಯದ ವೈಟ್ ಮ್ಯಾನ್ ಏರ್ ಫೋರ್ಸ್ ಬೇಸ್ನಿಂದ ಹೊರಟ 2 B2 ಬಾಂಬರ್ಗಳು ಅಫ್ಘಾನಿಸ್ತಾನದಲ್ಲಿ ಬಾಂಬ್ ದಾಳಿಗಳನ್ನು ನಡೆಸಿದ ನಂತರ ಮಧ್ಯ ಗಗನದಲ್ಲಿಯೇ ಇಂಧನ ತುಂಬಿಸಿಕೊಂಡು ಯಶಸ್ವಿಯಾಗಿ ಹಿಂತಿರುಗಿದವು. ಒಟ್ಟು 44 ಗಂಟೆಗಳ ಕಾಲ ನಿರಂತರವಾಗಿ ಹಾರಿದ ಈ ಕಾರ್ಯಾಚರಣೆ ಯುದ್ಧ ವಿಮಾನಗಳ ಇತಿಹಾಸದಲ್ಲಿ ಅಭೂತಪೂರ್ವ ಸಾಧನೆಯಾಗಿದೆ. ಇದಲ್ಲದೆ 1999ರಲ್ಲಿ ನ್ಯಾಟೋ ನಡೆಸಿದ ಆಪರೇಷನ್ ಎಲೈಡ್ ಫೋರ್ಸ್ ಕಾರ್ಯಾಚರಣೆಯ ಸಮಯದಲ್ಲಿ B2 ಬಾಂಬರ್ ಅನ್ನ ಮೊದಲ ಬಾರಿಗೆ ಯುರೋಪಿನ ಯುದ್ಧರಂಗದಲ್ಲಿ ಪ್ರಾಯೋಗಿಕವಾಗಿ ಬಳಸಲಾಗಿತ್ತು. ಈ ವೇಳೆ ಬಾಂಬರ್ಗಳು ಸರ್ಬಿಯಾದ ತೀವ್ರ ಸುರಕ್ಷಿತ ಗುರಿಗಳ ಮೇಲೆ ಬಾಂಬ್ ದಾಳಿಗಳನ್ನು ನಡೆಸಿದವು. ಈ ಯಶಸ್ವಿ ಆಪರೇಷನ್ನಿಂದ B2 ಯುದ್ಧ ವಿಮಾನದ ಸ್ಟೆಲ್ತ್ ಸಾಮರ್ಥ್ಯ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಯಿತು. 1999ರ ಕಾರ್ಯಾಚರಣೆಯ ಯಶಸ್ಸಿನ ಹಿನ್ನೆಲೆಯಲ್ಲಿ B2 ಬಾಂಬರ್ ಅನ್ನ ಮುಂದಿನ ಪ್ರಮುಖ ಯುದ್ಧ ಕಾರ್ಯಾಚರಣೆಗಳಲ್ಲಿ ಪುನಃ ಬಳಸಲಾಯಿತು. 2003ರ ಆಪರೇಷನ್ ಇರಾಕ್ ಫ್ರೀಡಂ ಕಾರ್ಯಾಚರಣೆಯ ವೇಳೆ ಇರಾಕ್ ಮೇಲಿನ ಆರಂಭಿಕ ದಾಳಿಗಳಲ್ಲಿ ಈ ಬಾಂಬರ್ ಪ್ರಮುಖ ಪಾತ್ರ ವಹಿಸಿತು. ನಂತರ 2011ರ ಆಪರೇಷನ್ ಒಡೆಸ್ಸಿ ಡಾನ್ ಸಂದರ್ಭದಲ್ಲಿ ಲಿಬಿಯಾದ ಸಂವಿಧಾನ ವಿರೋಧಿಗಳ ಮೇಲೆ ಬಾಂಬ್ ದಾಳಿಗಳನ್ನು ನಡೆಸೋದಕ್ಕೂ B2 ಅನ್ನ ಬಳಸಲಾಯಿತು. B2 ಸ್ಪಿರಿಟ್ ಬಾಂಬರ್ ಯಾವುದೇ ಹವಾಮಾನದಲ್ಲಾದರೂ ಯಾವುದೇ ಪರಿಸ್ಥಿತಿಯಲ್ಲಾದರೂ ಕಾರ್ಯನಿರ್ವಹಿಸಬಲ್ಲದು. GPS ಉಪಗ್ರಹಗಳು ನಿಷ್ಕ್ರಿಯಗೊಂಡ ಸಂದರ್ಭದಲ್ಲೂ ಈ ಬಾಂಬರ್ ಹಾರಾಟವನ್ನ ನಿರಂತರವಾಗಿ ಮುಂದುವರೆಸುವ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ಅಳವಡಿಸಲಾದ ಪ್ರಾಯೋಗಿಕ ಬ್ಯಾಕಪ್ ನ್ಯಾವಿಗೇಷನ್ ಸಿಸ್ಟಮ್ಗಳು ಆಕಾಶದ ನಕ್ಷತ್ರಗಳನ್ನು ಪರಿಶೀಲಿಸಿ ವಿಮಾನದ ನಿಖರ ಸ್ಥಾನವನ್ನು ನಿರ್ಧರಿಸುತ್ತದೆ. ಸ್ಟೆಲ್ಲರ್ ನ್ಯಾವಿಗೇಷನ್ ಎಂಬ ಈ ಪದ್ಧತಿ ನಕ್ಷತ್ರಗಳ ಸ್ಥಾನ ಮತ್ತು ಚಲನೆಯ ಆಧಾರದಲ್ಲಿ ವಿಮಾನದ ದಿಕ್ಕು ಹಾಗೂ ಸ್ಥಳಾವಕಾಶವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ B2 ತನ್ನ ಗುರಿಯನ್ನ ಖಚಿತವಾಗಿ ತಲುಪಬಲ್ಲದು. ಇದರ ಜೊತೆಗೆ B2 ಬಾಂಬರ್ನಲ್ಲಿ ಅಳವಡಿಸಲಾದ ಉನ್ನತ ತಂತ್ರಜ್ಞಾನ ಹೊಂದಿರುವ ಸೋನಾರ್ ಮತ್ತು ಇನ್ಫ್ರಾರೆಡ್ ಕ್ಯಾಮೆರಾ ವ್ಯವಸ್ಥೆಗಳು ಇದನ್ನ ಜಗತ್ತಿನ ಅತ್ಯಂತ ಪ್ರಬಲ ಆಬ್ಸ್ಟೆಕಲ್ ಅಡ್ವಾನ್ಸ್ ಸಾಮರ್ಥ್ಯ ಹೊಂದಿರುವ ಯುದ್ಧ ವಿಮಾನವೆಂದು ಪರಿಗಣಿಸಲಾಗಿದೆ. ಈ ವ್ಯವಸ್ಥೆಗಳು ಭೂದೃಶ್ಯವನ್ನ ನಿಖರವಾಗಿ ಗುರುತಿಸಿ ಹಾರಾಟದ ದಿಕ್ಕು ಹಾಗೂ ಎತ್ತರವನ್ನ ಸ್ವಯಂಚಾಲಿತವಾಗಿ ಹೊಂದಿಕೊಳ್ಳುತ್ತದೆ. ಜೊತೆಗೆ B2 ಬಾಂಬರ್ಗೆ ಕತ್ತಲೆಯಲ್ಲಾಗಲಿ ಮೋಡದಿಂದ ತುಂಬಿರುವ ವಾತಾವರಣದಲ್ಲಾಗಲಿ ಅಥವಾ ಶತ್ರು ರಾಡರ್ಗಳೆಲ್ಲ ಸಕ್ರಿಯವಾಗಿರುವ ಪ್ರದೇಶದಲ್ಲಾಗಲಿ ದಕ್ಷತೆಯಿಂದ ದಾಳಿ ನಡೆಸಲು ಸಾಧ್ಯವಾಗುತ್ತದೆ. ಟೆಲ್ ಅಥವಾ ಎಲಿವೇಟರ್ ಇಲ್ಲದ ಫ್ಲೈಯಿಂಗ್ ವಿಂಗ್ ವಿನ್ಯಾಸದಿಂದಾಗಿ B2 ಬಾಂಬರ್ ಸಂಪೂರ್ಣವಾಗಿ ಸ್ವಯಂ ಸ್ಥಿರವಲ್ಲ. ಈ ರೀತಿ ಅತ್ಯಂತ ಕಡಿಮೆ ಸ್ಥಿರತೆಯ ಫ್ಲೈಯಿಂಗ್ ವಿಂಗ್ ವಿನ್ಯಾಸದ ವಿಮಾನವನ್ನ ತಂತ್ರಜ್ಞಾನವಿಲ್ಲದೆ ನಿಖರವಾಗಿ ಹಾರಿಸೋದು ಬಹಳ ಕಷ್ಟ. ಈ ಕಾರಣಕ್ಕಾಗಿ B2 ಬಾಂಬರ್ನಲ್ಲಿ ಫ್ಲೈ ಬೈ ವೈರ್ ಎಂಬ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಣ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ. ಇದು ವಿಮಾನದ ಸ್ಥಿತಿಗತಿಗಳನ್ನ ಕ್ಷಣಕ್ಕೂ ವಿಶ್ಲೇಷಿಸಿ ಸ್ವಯಂಚಾಲಿತವಾಗಿ ಪುನಃ ಸಮತೋಲನಗೊಳಿಸುತ್ತದೆ. ಇದರಿಂದ ವಿಮಾನವು ಸ್ಥಿರವಾಗಿ ಹಾರುವುದು ಸಾಧ್ಯವಾಗುತ್ತದೆ. ಸ್ನೇಹಿತರೆ, B2 ಬಾಂಬರ್ ಅನ್ನ ಕಂಪ್ಯೂಟರ್ ಸಹಾಯವಿಲ್ಲದೆ ಪೈಲಟ್ ಹಾರಿಸಲಾಗದು. ಇದರಲ್ಲಿ ಅಳವಡಿಸಲಾಗಿರುವ ವಿಶ್ವದ ಅತ್ಯಂತ ಸಂಕೀರ್ಣವಾದ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಸಿಸ್ಟಮ್ ವಿಮಾನದ ರೋಲ್ ಮತ್ತು ಪಿಚ್ ಅನ್ನ ಕ್ಷಣಕ್ಕೂ ನಿಖರವಾಗಿ ಸಮತೋಲನಗೊಳಿಸುತ್ತಿರುತ್ತದೆ. ಪೈಲಟ್ ಈ ಸಿಸ್ಟಮ್ಗೆ ಕೇವಲ ಆಜ್ಞೆಯನ್ನ ಮಾತ್ರ ನೀಡುತ್ತಾನೆ. ಅದಕ್ಕೆ ತಕ್ಕಂತೆ ಈ ಯುದ್ಧ ವಿಮಾನವು ಚಲಿಸುತ್ತದೆ. ಈ ತಂತ್ರಜ್ಞಾನದಿಂದಲೇ ವಿಮಾನವನ್ನ ಸುರಕ್ಷಿತವಾಗಿ ಹಾರಿಸುವುದು ಸಾಧ್ಯವಾಗಿದೆ. ಈ ರೀತಿ ಅತಿ ದೊಡ್ಡ ತಾಂತ್ರಿಕ ಕೌಶಲ್ಯ ಹಾಗೂ ಅತ್ಯಂತ ಸುಧಾರಿತ ಸುರಕ್ಷತಾ ವ್ಯವಸ್ಥೆ ಹೊಂದಿರುವ ಯುದ್ಧ ವಿಮಾನದ ತಯಾರಿಕಾ ವೆಚ್ಚವು ಅಷ್ಟೇ ದುಬಾರಿಯಾಗಿದೆ. ಅಮೆರಿಕ ಈವರೆಗೆ ಸುಮಾರು 21 B2 ಸ್ಪಿರಿಟ್ ಬಾಂಬರ್ಗಳನ್ನು ಮಾತ್ರ ನಿರ್ಮಿಸಿದೆ. ಪ್ರತಿಯೊಂದು ಬಾಂಬರ್ನ ತಯಾರಿ ವೆಚ್ಚ ಅಂದಾಜು $1 ಬಿಲಿಯನ್ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 83,000 ಕೋಟಿ. ಅಮೆರಿಕದ ಈ ಬಾಂಬರ್ ವಿಮಾನದ ಬೆಲೆ ಕೆಲವು ದೇಶಗಳ ವಾರ್ಷಿಕ GDPಗಿಂತಲೂ ಅಧಿಕವಾಗಿಯೇ ಇದೆ ಅಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಆಶ್ಚರ್ಯಕರ ಸಂಗತಿ ಅಂದರೆ ಒಂದು ಸಾಮಾನ್ಯ ಕಮರ್ಷಿಯಲ್ ವಿಮಾನ ಹೆಚ್ಚಾಗಿ ಬಳಸುವ ಬೋಯಿಂಗ್ 737 ಉದಾಹರಣೆಗೆ ತೆಗೆದುಕೊಂಡ್ರು 1 ಗಂಟೆ ಹಾರಾಟಕ್ಕೆ $500
ಬೆಲೆಯ ಇಂಧನವನ್ನ ಬಳಸಿಕೊಂಡ್ರೆ B2 ಬಾಂಬರ್ ಕೇವಲ 1 ಗಂಟೆ ಹಾರಾಟ ಮಾಡೋದಕ್ಕೆ ಬರೋಬ್ಬರಿ $50,000 ಬೆಲೆಯ ಅಂದರೆ ಅಂದಾಜು 40 ಲಕ್ಷ ಮೌಲ್ಯದ ಇಂಧನವನ್ನ ಬಳಸಿಕೊಳ್ಳುತ್ತೆ. ಅಂದರೆ B2 ಬಾಂಬರ್ ಕೇವಲ 1 ಗಂಟೆ ಹಾರಿಸಲು ಬೇಕಾದ ಇಂಧನ ವೆಚ್ಚದಲ್ಲಿ 100 ಕಮರ್ಷಿಯಲ್ ವಿಮಾನಗಳನ್ನ ತಲಾ 1 ಗಂಟೆಯಷ್ಟು ಹೊತ್ತು ಹಾರಿಸಬಹುದಾಗಿದೆ. B2 ಬಾಂಬರ್ ಒಂದರ ನಿರ್ವಹಣೆ ಸಾಮರ್ಥ್ಯ ಯುದ್ಧ ವಿಮಾನಗಳಿಗಿಂತ ಸಂಪೂರ್ಣವಾಗಿ ಭಿನ್ನ ಮತ್ತು ಸೂಕ್ಷ್ಮವಾಗಿದೆ. ಈ ಯುದ್ಧ ವಿಮಾನದ ಹೊರಗಿನ ಲೇಪನದ ಮೇಲೆ ಯಾವುದೇ ಧೂಳು, ಇಂಧನದ ಕಲೆ ಅಥವಾ ಇತರೆ ಅಶುದ್ಧತೆಗಳು ಉಳಿಯದಂತೆ ಪ್ರತಿ ಹಾರಾಟದ ನಂತರ ಈ ಬಾಂಬರ್ ಅನ್ನ ಸಾಫ್ಟ್ ವಾಶ್ ಮಾಡಲಾಗುತ್ತೆ. ಅಂದರೆ ವಿಮಾನದ ದೇಹವನ್ನ ಅತ್ಯಂತ ಎಚ್ಚರಿಕೆಯಿಂದ ತೊಳೆಯಲಾಗುತ್ತೆ. ಇದಾದ ನಂತರ ವಿಮಾನದ ಮೇಲಿನ ರಹಸ್ಯ ಸ್ಟೆಲ್ತ್ ಲೇಪನವನ್ನ ಪುನಃ ಹಚ್ಚಲಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಹಾರಾಟದ ನಂತರ ವಿಮಾನದ ಪ್ರತಿಯೊಂದು ಭಾಗಗಳನ್ನ ಪರಿಶೀಲಿಸಲಾಗುತ್ತೆ. ಯಾಕಂದ್ರೆ ಕೇವಲ ಒಂದು ಸಣ್ಣ ಬಿರುಕು ಇದ್ರೂ ಸಾಕು, ಅದು ಬಾಂಬರ್ನ ಸ್ಟೆಲ್ತ್ ಸಾಮರ್ಥ್ಯವನ್ನ ಹದಗೆಡಿಸಬಹುದು. ಜೊತೆಗೆ ಇದರಿಂದ ಶತ್ರು ರಾಷ್ಟ್ರದ ರಾಡರ್ಗಳಿಗೆ ಈ ವಿಮಾನವನ್ನ ಪತ್ತೆ ಹಚ್ಚೋದು ಸುಲಭವಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸ್ಪಿರಿಟ್ ಬಾಂಬರ್ ಎಂಬ ಆಕಾಶದ ಅಜ್ಞಾತ ಯೋಧ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತೆ, ಎಷ್ಟೆಲ್ಲ ಭದ್ರತೆಯೊಂದಿಗೆ ಇದನ್ನ ತಯಾರಿಸಲಾಗಿದೆ ಅನ್ನೋದನ್ನ. ಈ ಯುದ್ಧ ವಿಮಾನ ಕೇವಲ ಇಂಜಿನ್ ಅಥವಾ ಲೋಹದ ಯಂತ್ರವಲ್ಲ, ಇದು ತಂತ್ರಜ್ಞಾನದ ಅದೃಶ್ಯ ಮಾಯಾಜಾಲ. ಇಂತಹ ವಿಮಾನವೊಂದನ್ನ ನಿರ್ಮಿಸೋದು ಕೇವಲ ಯಾಂತ್ರಿಕ ಕೌಶಲ್ಯವಲ್ಲ, ಅದು ಮಾನವನ ವೈಜ್ಞಾನಿಕ ಬುದ್ಧಿಮತ್ತೆಯ ಕಲೆಯನ್ನ ಗುರುತಿಸುತ್ತದೆ, ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನ ಎತ್ತಿ ಹಿಡಿಯುತ್ತದೆ. ಈ ಅದೃಶ್ಯ ಯೋಧನ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.